ಹಾಯ್ ಗಾಯ್ಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಕಡೆಯಿಂದ ಅಂದರೆ ಮನಸ್ಸಿನ ಮನೆ ಕ್ರಿಯೇಷನ್ ಚಾನಲ್ ಕಡೆಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ನಾನು ಇವತ್ತು ಕಾಜು ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಾಜು ಕರಿ ಮಾಡಲಿಕ್ಕೆ 2 ಟೊಮೆಟೊ ಮತ್ತು 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ದಪ್ಪವಾಗಿ ಈ ಥರ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅದು ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಲ್ವ, ಅದಕ್ಕೆ ದಪ್ಪವಾಗಿ 2 ಈರುಳ್ಳಿನ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿಕೊಂಡೆ. ಅದಾದಮೇಲೆ ಇನ್ನೊಂದು ಈರುಳ್ಳಿನೂ ಕೂಡ ಅದೇ ಥರನೇ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ದಪ್ಪವಾಗಿಯೇ ಕಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾನು ಒಂದು ಬೌಲಿಗೆ ಹಾಕಿಟ್ಕೊಂಡೆ. ಅದು ಟೊಮೆಟೊ ಇತ್ತಲ್ವ, ಸೊ ಅದು ಕೂಡ ಇದೇ ಥರನೇ ದಪ್ಪವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಟ್ ಮಾಡಿಟ್ಟಾದಮೇಲೆ ಇನ್ನೊಂದು ಟೊಮೆಟೊನು ಕೂಡ ನಾನು ಹಾಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಅದು ಒಂದು ಕಡೆ ಹಾಕಿಟ್ಕೊಂಡೆ. ಈಗ ನಾನು ಸ್ಟೋವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಡಾಲ್ಡಾ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಆ ಪಾತ್ರೆಗೆ ಡಾಲ್ಡಾ ಹಾಕ್ಕೋಬೋದು, ತುಪ್ಪ, ಎಣ್ಣೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೋಬೋದು. ಸೊ ಡಾಲ್ಡಾ ಬಿಸಿ ಆದಮೇಲೆ ನಾನು 1 ಪ್ಯಾಕೆಟ್ ಗೋಡಂಬಿ ತೊಗೊಂಡಿದ್ದೆ. ಆ ಗೋಡಂಬಿನ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೂರ್ತಿಯಾಗಿ ಬೇಯಬೇಕದು, ಫ್ರೈ ಆಗಬೇಕು. ಆಗಿದೆ ನೋಡಿ ಈ ಥರ. ಸೊ ನಾನೀಗ ಅದನ್ನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಬೆಂದ ಗೋಡಂಬಿನ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೆ ನೋಡಿ. ಅದೇ ಪಾತ್ರೆಗೆ ನಾನು ಇನ್ನೊಂದಿಷ್ಟು ಡಾಲ್ಡಾ ಹಾಕ್ಕೊಂಡಿದ್ದೆ. ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 4-5 ಮೆಣಸುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೀಗ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನೂ ಕೂಡ ಹುರ್ಕೋಬೇಕು. ಹೀಗಾಗಿದೆ. ಅದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮೆಟೊ ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. 2 ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಬೇಕು ನೋಡಿ. ಬೇಯಿಸ್ತಾ ಇದ್ದೀನಿ ಅದು. ಸೊ ಈ ಥರ ಬರಬೇಕು. ಈಗ ಆಗಿದೆ ನೋಡಿ. ಸ್ವಲ್ಪ ನಾನು ಸ್ಟೋವ್ನ ಆಫ್ ಮಾಡಿದ್ದೆ. ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ಇದು ಮಿಕ್ಸಿ ಬೌಲ್ಗೆ ಹಾಕಿಬಿಟ್ಟು ಅದು ರುಬ್ಕೊಳ್ಳೋಣ. ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ರುಬ್ಬಬೇಕು. ಈ ಥರ ಪೂರ್ತಿ ಸಣ್ಣದಾಗಿ ಇರಬಾರ್ದು, ಪೂರ್ತಿ ದಪ್ಪಾಗಿ ಇರಬಾರ್ದು. ಈ ಥರ ನಾನು ಅದನ್ನು ರುಬ್ಕೊಂಡಿದ್ದೆ. ಪಾಣೆ ಹಾಕ್ಕೊಳ್ಳಿಕ್ಕೆ ನಾನೊಂದು ಈರುಳ್ಳಿ ಮತ್ತು 1 ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಅದು ಕೂಡ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂಥೇಳಿ. ನೋಡಿ, ಈರುಳ್ಳಿ ಕಟ್ ಮಾಡೋದು ಈ ಥರ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಬೇಕಿಲ್ಲಿ. ಪಾಣೆ ಹಾಕಲಿಕ್ಕೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇನ್ನರ್ಧ ಉಳಿದ ಪೀಸ್ನು ಕೂಡ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಕಟ್ಟಾದಮೇಲೆ ನಾನು ಟೊಮೆಟೊ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಇದೇ ಥರನೇ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು. ಸೊ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೇಗೆ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೆ. ಆ ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಫ್ರೀಡಮ್ ಆಯಿಲ್ನ ನಾನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಾದ್ರೇ, ಹೆಚ್ಚಿಗಾದ್ರೇ ಚೆನ್ನಾಗಿ ಅನಿಸುತ್ತೆ. ಎಣ್ಣೆ ಕಾದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡೋಣ. ಅದಕ್ಕೆ ಅದರ ಜೊತೆನೇ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊನೂ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ 2 ನೀಟಾಗಿ ಫ್ರೈ ಮಾಡೋಣ ಇಲ್ಲಿ ನೋಡಿ. ಈ ಥರ ಇಲ್ಲಿ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ,
ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಧನಿಯಾ ಪೌಡರ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡೋಣ. ಅದಾದಮೇಲೆ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಅಂತ ಹೇಳ್ತೀವಲ್ವ, ಸೊ ಅದನ್ನು ಕೂಡ ಇಲ್ಲಿ ನಾನು ಹಾಕಿದ್ದೀನಿ. ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ರುಬ್ಬಿಟ್ಕೊಂಡಿದ್ವಲ್ವ ನಾವು ಈರುಳ್ಳಿ ಮತ್ತು ಟೊಮೆಟೊನ, ಆ ಪೇಸ್ಟ್ ಕೂಡ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಇನ್ನಷ್ಟು ನೀರು ಕೂಡ ಹಾಕಿ ನಾವು ವಾಪಸ್ ಹಾಕ್ಕೋಬೋದು, ಸ್ವಲ್ಪ ತಿಳುವಾಗಲಿಕ್ಕೆ. ಗಟ್ಟಿ ಆಗಿಬಿಡುತ್ತೆ ಕುದಿಯೋಷ್ಟರಲ್ಲೇ, ಅದಕ್ಕೆ ನೀರು ಹಾಕಿ ನಾನು ಹಾಕಿದ್ದೀನಿ ಈಗ. ಸೊ ಕೊನೆಯದಾಗಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಕಾಜು ಕೂಡ ಹಾಕಿದ್ದೀನಿ ನೋಡಿ. ಇದೆಲ್ಲ ಆದಮೇಲೆ 1-2 ನಿಮಿಷ ಇದಕ್ಕೆ ಟೈಮ್ ಕೊಡಬೇಕು ನಾವು ಕುದಿಲಿಕ್ಕೆ. ಮುಚ್ಚಿಬಿಟ್ಟು 1-2 ನಿಮಿಷ ಏನು ಮಾಡೋಣ, ಇದಕ್ಕೆ ಟೈಮ್ ಕೊಡೋಣ. 2 ನಿಮಿಷ ಆದಮೇಲೆ ನಾನು ತೆಗೆದು ನೋಡಿದೆ, ಈ ಥರ ರೆಡಿಯಾಗಿತ್ತು. ಕಾಜು ಕರಿ ರೆಡಿಯಾಗಿದೆ. ಕೊನೆಯದಾಗಿ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗಾಗಿದೆ ಅಂತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.